ಅದೇ ಕಾಲು ಎಳೆಯೋದೆಲ್ಲ ಕಮ್ಮಿ ಮಾಡಿದ್ದೇನೆ, ಕೆಲಸ ಜಾಸ್ತಿ ಮಾಡಿದ್ದೀವಿ. ನೀವೇ ನೋಡಿದಾರ ಆಲ್ಬಮ್ಸ್ ಅಂತ. 3 ದಿನ ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ನಮ್ಮ ಯೂನಿಕಾರ್ನ್ ಟೀಮ್ ಅವರು ತುಂಬ ಶ್ರದ್ಧೆಯಿಂದ ಅವ್ರ ಕೆಲಸನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕೆಲಸ ಮಾಡಬೇಕಂದ್ರೆ 3 ಡೇಸು ನಾವು ಆ್ಯಸ್ ಎ ಫ್ಯಾಮಿಲಿಯಾಗೇ ಇದ್ವಿ. ಆ್ಯಸ್ ಎ ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅವರ ಕೆಲಸ, ಆಮೇಲೆ ಒಬ್ಬೊಬ್ಬರು ಲೈಕ್ ಕ್ಯಾಮ್ರಾಮನ್ ಆಗಿರ್ಬೋದು, ಕೊರಿಯೋಗ್ರಫರ್ ಆಗಿರ್ಬೋದು, ನಮ್ಮ ಆಕಾಶ್ ಅವರು ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು, ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿಕೊಂಡು, ತುಂಬ ಸ್ಪಂದನ ಅವರು ಕಾಲಿಡ್ಕೊಂಡು ಈ ಆಲ್ಬಮ್ ಸಾಂಗ್ನ ಮಾಡಿದ್ದೀವಿ. ಆಮೇಲೆ ನಾನು PRK ಪ್ರೊಡಕ್ಷನ್ ಬಂದಾಗ PRK ಪ್ರೊಡಕ್ಷನಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅವಾಗಿಂದ ನಾನು ಅಂದ್ಕೊಂಡಿದ್ದೆ. ನಾನು ಆಲ್ಬಮ್ ಸಾಂಗ್ ಮಾಡಬೇಕಂದ್ರೆ PRK ಆಡಿಯೋಲ್ಲಿ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. PRK ಆಡಿಯೋಲ್ಲಿ ನಂದು ಒಂದು ಕನಸು ನಾನು ನಿರ್ವಹಿಸಿದ್ದೀರ. PRK ಆಡಿಯೋಲ್ಲಿ ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತದೆ. ನೀವೆಲ್ಲರೂ ನೋಡಿದ್ದೀರಾ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ಸಾಂಗ್ನ ನೋಡಿ ಸಪೋರ್ಟ್ ಮಾಡಿ. ಲೈಕ್, ಕಮೆಂಟ್ ಏನೇನಾಗುತ್ತೆ ಎಲ್ರಿಗೂ ಶೇರ್ ಮಾಡೋಕ್ಕಾಗುತ್ತೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕೇಳಿಸಿಲ್ಲ. ನಿಮ್ಮ ಟೀಮ್ ಪ್ರತಿಯೊಬ್ಬರು ಅಂದರೆ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ ಸರ್. ಪ್ರತಿಯೊಬ್ಬರು ಸಿನಿಮಾ ಮಾಡಿ ಅದನ್ನು ಬೆಳಿಬೇಕು, ಒಂದು ತಕ್ಕ ಮಟ್ಟಿಗೆ ಬರಬೇಕು ಅಂತ ಎಲ್ಲರೂ ಆಸೆ ಇದೆ. ನೋಡೋಣ, ಮುಂದೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಿನಿಮಾ ಮಾಡಿ ದುಡ್ಡು ಕ್ಲಿಕ್ ಆಗಬೇಕು ಅಂತ ನಮ್ಮ ಆಸೆ ಇದೆ. ನಿಮ್ಮೆಲ್ಲರೂ ಸಪೋರ್ಟ್ ಅದಕ್ಕೂ ಬೇಕು. ಥ್ಯಾಂಕ್ ಯು. ಮೊದಲನೇದಾಗಿ ಪ್ರೆಸ್ ಅವರಿಗೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕೇಳಿದ ತಕ್ಷಣ ಇಷ್ಟು ಜನ ಬಂದಿದ್ದೀರಾ. ಈ ಥರ ಹೊಸ ತಂಡಕ್ಕೆ ಮೊದಲನೇದಾಗಿ ಸಪೋರ್ಟ್ ನಿಂತ್ಕೊಳ್ಳೋದು ಯಾವಾಗಲೂ ಪ್ರೆಸ್ ಆ್ಯಂಡ್ ಮೀಡಿಯಾ. ಸೊ ನಿಮಗೆ ವೆಲ್ಕಮ್ ನಮ್ಮ ಪ್ರೋಗ್ರಾಮ್ಗೆ, ನಮ್ಮ ಜಿನುಗು ಮಳೆ ಆಡಿಯೋ ಲಾಂಚ್ಗೆ ನಿಮ್ಗೆಲ್ಲರಿಗೂ ಒಂದು ಚಪ್ಪಾಳೆ ಬರಲಿ ಪ್ಲೀಸ್. ಆ್ಯಂಡ್ ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ PRK ಆಡಿಯೋ, ಅಶ್ವಿನಿ ಮ್ಯಾಮ್, ಪುನೀತ್ ಸರ್ ಆ್ಯಂಡ್ ನಮ್ಮ ಫೇವ್ರೆಟ್ ಸುದೀಪ್ ಸರ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಒಳ್ಳೆ ಆಡಿಯೋ ಲೇಬಲಲ್ಲಿ ನಮ್ಮ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ತುಂಬ ಇದೆ. ನಮ್ಮ ಜಿನುಗು ಮಳೆ ಒಂದು ರೊಮ್ಯಾಂಟಿಕ್ ಸಾಂಗ್ ನೀವೇ ನೋಡಿದಾಗೆ ಇವತ್ತು 5:55ಕ್ಕೆ PRK ಆಡಿಯೋ ಲೇಬಲಲ್ಲಿ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ನಾನು ಧನುಷ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀವಿ. ಹಾಗೆ ನಮ್ಮ ಡೈರೆಕ್ಟರ್ ಆಕಾಶ್ ಸರ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನು ಕೇಳಿದ ತಕ್ಷಣ ಫಸ್ಟು ಈ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೇಳೋದಕ್ಕೆ ಕಾರಣ ನಿಮ್ಮ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವರು ಅಪ್ರೋಚ್ ಮಾಡಿದ ರೀತಿ ಆಗಿರ್ಬೋದು. ಬಿಕಾಸ್ ಟೀಮಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, UFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, ಸೊ VFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಸೊ ಲೈಕ್ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ. ವಿಕ್ರಾಂತ್ ರೋಣ ಆಗಿರ್ಬೋದು, UI ಆಗಿರ್ಬೋದು, ಇಂಥ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಆಕಾಶ್ ಸರ್, ಉಪೇಂದ್ರ ಸರ್ ಅವರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಇದೆಲ್ಲ ಅವ್ರ ಬ್ಯಾಕ್ಗ್ರೌಂಡ್ ಹೇಳಿದಾಗ ಓಕೆ ಟೀಮ್ ಚೆನ್ನಾಗಿದೆ ಅಂತ ಅನಿಸ್ತು. ಅದು ಎಲ್ಲದಕ್ಕಿಂತ ಮೇಲೆ ಓಕೆ ಯಾಕೆ ಈ ಪ್ರಾಜೆಕ್ಟ್ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ನಾನು ಅವ್ರನ್ನ ಕೇಳಿದಾಗ ಕೂಡ ಅವ್ರು ಹೇಳಿದ್ದು ನಮಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಆ ಸಿನಿಮಾ ಕ್ವಾಲಿಟಿನ ಸೇಮ್ ಕ್ವಾಲಿಟಿನ ಆಲ್ಬಮ್ ಸಾಂಗಲ್ಲಿ ನಾವು ತಂದು ತೋರಿಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸೊ ಕಂಗ್ರ್ಯಾಚುಲೇಷನ್ಸ್. ಫುಲ್ ಸಾಂಗ್ ನಾನು ಇಷ್ಟು ದೊಡ್ಡ ಪರದೆ ಮೇಲೆ ಇವತ್ತು ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ನನಗೂ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಸರ್ ಆ್ಯಂಡ್ ಎಂಟೈರ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.
ಮಳೆ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ನಮಗ್ ಮುಂಗಾರು ಮಳೆ ನೆನಪಾಗುತ್ತೆ ಸರ್. ಸೊ ಅಂದ್ರೆ ಗ್ರೋಯಿಂಗ್ ನನಗೆ ಮುಂಗಾರು ಮಳೆ ಅಂದ ತಕ್ಷಣ ನೆನಪಾಗೋದು ಮುಂಗಾರು ಮಳೆ. ಯಾಕಂದ್ರೆ ತುಂಬಾ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿದ ಸಿನಿಮಾ ಅದು. ಪ್ರಾಬಬ್ಲಿ ನೆಕ್ಸ್ಟ್ ಯಾರು ಸಂಬಡಿ ಇದರ ನಿಂತ್ಕೊಂಡು ಮಳೆ ಅಂದ ತಕ್ಷಣ ನಂಗೆ ಜಿನುಗೋ ಮಳೆ ನೆನಪಾಗುತ್ತೆ ಅಂತ ಹೇಳೋ ಥರ ಆಗಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತೀವಿ. ಚೆನ್ನಾಗಿತ್ತು ಸರ್. ಅಂದರೆ ಧನುಷ್ ನನಗೆ ಬಿಗ್ ಬಾಸ್ ಮುಂಚೆಯೂ ಗೊತ್ತಿದ್ದವರು. ಸೊ ಕೆಲಸ ಮಾಡೋಕ್ಕಾಗಲಿ ನನ್ನ ಕ್ಯಾರೆಕ್ಟರ್ ನೀವು ನೋಡಿದಾಗೆ ಸ್ವಲ್ಪ ಸಾಫ್ಟ್ ಟೀಚರ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಆ್ಯಂಡ್ ಇಡೀ ಟೀಮ್ ಧನುಷ್ ಮಾತ್ರ ಅಲ್ಲ, ಇಡೀ ಟೀಮ್ ಗೊತ್ತಿಲ್ಲದೆ ಇರೋ ಟೀಮ್ ಆದ್ರೂ ನಂಗೆ ತುಂಬ ಕಂಫರ್ಟ್ ಝೋನ್ ಕೊಟ್ಟರು. ಆ್ಯಂಡ್ ಧನುಷ್ ಜೊತೆ ಕೂಡ ಗೊತ್ತಿರೋ ಫ್ರೆಂಡ್ ಆಗಿರೋದ್ರಿಂದ ನನ್ನ ಕಂಫರ್ಟ್ ಝೋನ್ ಇತ್ತು. ಸೊ ತುಂಬ ಖುಷಿ ಆಯಿತು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಜನ್ಮ ಮಳೆ ನೋಡಿದ್ರಲ್ಲ, ಎಲ್ಲರಿಗೂ ಹೇಗೆ ಅನಿಸ್ತು? ಸೂಪರ್ ಅಷ್ಟೇನಾ? ಜಿನುಗೋ ಮಳೆ ಸ್ಪಂದನ ಅವರು ಹೇಳಿದ್ರು ಮುಂಗಾರು ಮಳೆ ನೆನಪಾಗುತ್ತೆ ಅಂತ. ಇನ್ನು ಮುಂದೆ ಮುಂಗಾರು ಮಳೆನೂ ನೆನಪಲ್ಲಿರುತ್ತೆ, ಅದ್ರ ಜೊತೆಲಿ ಜಿನುಗೋ ಮಳೆನೂ ನೆನಪಲ್ಲಿರೋ ಥರ ಆಗಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲಾನು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜಿನುಗೋ ಮಳೆ ನಾವು ಮೇಕಿಂಗ್ ಮಾಡುವಾಗ ಫಸ್ಟ್ ನಾನು ಧನುಷ್ ಅವ್ರ ಹತ್ರ ಹೋದಾಗ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬನ್ನಿ ನಾವು ಮಾಡೋಣ, ತಲೆ ಕೆಡಿಸ್ಕೊಬೇಡಿ, ನೀವು ಏನೇ ಕೇಳಿ ಅವತ್ತೇ ಕೇಳಿ, ನಾನಂತೂ 100%. ನೀವು ರಾತ್ರಿ 12 ಗಂಟೆಗೆ ಕರೆದ್ರು ಎಲ್ಲಿ ಬೇಕು ಹೇಳಿ, ಅಲ್ಲಿಗೆ ನಾನು ಬಂದು ನಿಂತ್ಕೊಂಡು ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ, ಪ್ರತಿಯೊಂದು ಎಲ್ಲದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಫಸ್ಟು ಧನುಷ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಪಂದನ ಅವರು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಎಲ್ಲದಕ್ಕೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಪರ್ಟಿಕ್ಯುಲರ್ ಆಗಿ ಮ್ಯೂಸಿಕ್ ಕಡೆ ಬರೋದಾದರೆ ನಮ್ಮ ಅವಿನಾಶ್ ಸರ್ ಫಸ್ಟ್ ನಾನು ಆ್ಯಕ್ಚುಲಿ ಇದನ್ನು ಶಾರ್ಟ್ ಫಿಲಮಿಂಗ್ ಅಂತ ಮಾಡ್ಕೊಂಡಿದ್ದು ಒಂದು ಸ್ಟೋರಿ ಇದು. ಅದನ್ನ ಆಮೇಲೆ ನಾನು ಯಾಕೆ ಇದನ್ನ ಮ್ಯೂಸಿಕ್ ಮಾಡಬಾರ್ದು ಅಂತ ಹೇಳಿ ಪ್ಲಾನ್ ಮಾಡಿ ಅವಿನಾಶ್ ಸರ್ ಹತ್ರ ಹೋದಾಗ, ಅವಿನಾಶ್ ಸರ್ ಇದು ರೊಮ್ಯಾಂಟಿಕ್ ಲವ್ ವಿಲೇಜಲ್ಲಿ ನಡೆಯೋ ಸ್ಟೋರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡಿಕೊಟ್ರು. ರಿಯಲಿ ಫಸ್ಟ್ ಟೈಮ್ ನಾನು ಕೇಳಿದಾಗ ನನಗೆ ತುಂಬ ಖುಷಿಯಾಗಿತ್ತು. ಇವಾಗ ನೀವು ವಿಡಿಯೋ ನೋಡಿದಾಗ ನಿಮಗೂ ಅಷ್ಟೇ ಖುಷಿಯಾಗಿರ್ಬೋದು. ಅದ್ರ ಜೊತೆಲಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ, ನಮಗೆ ಇದರ ಲಿರಿಕ್ಸ್ ನಾಗಾರ್ಜುನ ಶರ್ಮಾನೇ ಬರೀಬೇಕು ಅಂತ ಹೇಳಿದ್ದೆ. ಅವ್ರು ನಾಗಾರ್ಜುನ ಶರ್ಮಾ ಅವ್ರು ತುಂಬಾ ಬಿಸಿ ಇದ್ರು ನಮಗೋಸ್ಕರ ಫ್ರೀ ಮಾಡ್ಕೊಂಡು ಈ ಸಾಂಗ್ ನ ಬರ್ತ್ಕೊಟ್ರು. ನೀವು ಈ ಸಾಂಗ್ ಅಲ್ಲಿ ಪ್ರತಿಯೊಂದು ಲಿರಿಕಲ್ಲೂ ನೋಡ್ಬೋದು, ನೀವು ಒಂದೊಂದು ಲೈನಲ್ಲೂ ಒಂದೊಂದು ಅರ್ಥ ಚೆನ್ನಾಗಿದೆ. ಎಲ್ಲ ಕಂಪ್ಲೀಟ್ ಆಗಿ ಇವಾಗ ರೀಲ್ಸ್ ಮಾಡೋರಿಗೆ ಆಗ್ಬೋದು, ಪ್ರಮೋಷನ್ ರೀಲ್ಸ್ ಮಾಡೋಕ್ಕೆ ತುಂಬಾ ಹುಕ್ ಲೈನ್ಸ್ ಇದೆ ಈ ಸಾಂಗ್ ಅಲ್ಲಿ. ದಯವಿಟ್ಟು ಎಲ್ಲರೂ ಈ ಸಾಂಗ್ಗೆ ರೀಲ್ಸ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರೀಲ್ಸ್ ಮಾಡಿದವರಿಗೆ ಒಂದು ಬೆಸ್ಟ್ ಗಿಫ್ಟ್ ಇದೆ, ಅದನ್ನ ಆಮೇಲೆ ನಾವು ಅನೌನ್ಸ್ ಮಾಡ್ತೀವಿ. ಮತ್ತೆ ಸಿಂಗರು ಕೀರ್ತನ್ ಒಳ್ಳ ಮತ್ತೆ ಅಂಕಿತಾ ಕೊಂಡು ಹಾಡಿರೋದು ಈ ಸಾಂಗ್ ನ. ಅವರಿಗೂ ಕೂಡ ನಾನು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮಿಗೆ ಬಂದ್ರೆ ಯೂನಿಕಾನ್ ಟೀಮ್ ಹೇಗೆ ಅಂದ್ರೆ, ಇವಾಗ ಇಲ್ಲೇ ನೋಡ್ತಿರ್ಬೋದು ಎಲ್ಲರೂ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ. ಲೈಕ್ ಎಲ್ಲರೂ ಆಲ್ರೌಂಡರ್ಸ್. ಇವಾಗ ಕ್ಯಾಮ್ರಾ ಹಿಡ್ದಿರೋರು ಆಗ್ಬೋದು, ಇಲ್ಲಿ ವರ್ಕ್ ಮಾಡ್ತಿರೋರು ಆಗ್ಬೋದು, ಪ್ರತಿಯೊಂದು ಅವ್ರ ಒಳಗಡೆ ಒಬ್ರು ಡೈರೆಕ್ಟರ್ ಇದ್ದಾರೆ, ಮತ್ತೆ ಕಲರಿಸ್ಟ್ ಇದ್ದಾರೆ, ಎಡಿಟರ್ ಇದ್ದಾರೆ, ಪ್ರತಿಯೊಬ್ರು ಇದ್ದಾರೆ, ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇದ್ದಾರೆ, ಈ ತರ ಪ್ರತಿಯೊಬ್ರು ಇದ್ದಾರೆ. ನಾವು ನಮ್ ಪರ್ಟಿಕ್ಯುಲರ್ ಆಗಿ ನಮ್ದು ಇದೇ ಕೆಲಸ ಅಂತ ಯಾರು ಕೆಲಸ ಮಾಡಲ್ಲ. ಯಾವುದೇ ಕೆಲಸ ಆದ್ರೂ, ಸಿನಿಮಾ ಅಂತ ಬಂದಾಗ ಯಾವುದೇ ಕೆಲಸ ಆದ್ರೂ ನಾವು ಇಷ್ಟಪಟ್ಟು ಆ ಕೆಲಸನ ಮಾಡ್ತೀವಿ. ಓವರ್ ಆಲ್ ಫಸ್ಟ್ ನಮ್ಮ ಇಡೀ ಯೂನಿಕಾನ್ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅವಿನಾಶ್ ಸರ್ ಜೊತೆಗೆ ಅಂಕಿತ್ ಹೊಳ್ಳ ಅವರು ಮ್ಯೂಸಿಕ್, ಕೀರ್ತನ್ ಹೊಳ್ಳ ಅವರು ಹಾಡಿದ್ದಾರೆ. ಆ್ಯಂಡ್ ಅಂಕಿತಾ ಕುಂದು ಅವರು, ನಂಗೆ ಫೀಮೇಲ್ ವರ್ಷನ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್ ಅವರಿಗೆ ಕೂಡ. ಆಲ್ಸೋ ಯೂನಿಕಾನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ನಮ್ಮ DOP ಫುಲ್ ಎಂಟೈರ್ ಕೆಲಸ ಮಾಡೋದು ಪರಿಶುದ್ಧ್ ಅವರು. ಐ ಡೋಂಟ್ ನೋ ಎಲ್ಲಿದ್ದಾರೆ, ಬಟ್ ಪರಿಶುದ್ಧ್ ಅವರಿಗೆ ಕೂಡ ಥ್ಯಾಂಕ್ ಯು. ನನ್ನ ತುಂಬ
ಮೇಕಪ್ ಅಣ್ಣ ಕೂಡ ಥ್ಯಾಂಕ್ ಯು. ನನಗೆ ಕಾಸ್ಟ್ಯೂಮ್ಸ್ ಮಾಡೋದು ಚೇತನ ಅವರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಂದಿರೋ ಎಲ್ಲ ಗೆಸ್ಟ್ ನನಗೆ ಸಪೋರ್ಟ್ ಆಗಿ ಬಂದಿರೋದು, ತೆರೆ ಮೇಲೆ ಮಾತ್ರ ನನ್ನ ತಮ್ಮ ಅಲ್ಲ, ರಿಯಲ್ ಲೈಫ್ ಅಂದರೆ ನನ್ನ ತಮ್ಮ ಆಗಿ ರಾಜ್ ಬಂದಿದ್ದಾರೆ, ಥ್ಯಾಂಕ್ ಯು. ಸೊ ಎಂಟೈರ್ ಟೀಮ್ ಆ್ಯಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಡೈರೆಕ್ಷನ್ ಮಾಡ್ತಾರೆ, ಸಾಂಗ್ ಆಡೋರು ಇದ್ದಾರೆ, ಆಮೇಲೆ ಸಾಯಿ, ಪ್ರತಿಯೊಬ್ಬರು ಅವ್ರ ಕೆಲಸದಲ್ಲಿ ಅದ್ಭುತವಾಗಿದ್ದಾರೆ. ಇಲ್ಲಿ ಯಾರ್ಯಾರು ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಗೆ ಬೇಕು, ಇನ್ನು ಮುಂದಕ್ಕೂ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ನ್ಯೂಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನು ಅಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಸಪೋರ್ಟ್ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಳ್ಳೆಯದಾಗಿ. ವೆಲ್ಕಮ್. ಇಲ್ಲೆಲ್ಲ ಆಲ್ಬಮ್ ಸಾಂಗಿಗೆ ಎಷ್ಟು ಜನ ಸೇರ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಆ್ಯಕ್ಚುಲಿ ಆಕಾಶ್ ಅಪ್ನಸ್ ಜಾಬ್. ನಾನು ಇಷ್ಟೆಲ್ಲ ದೊಡ್ಡದಾಗಿ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಬೇಸಿಕಲಿ ನನಗೆ ಮಾಧ್ಯಮ ಮಿತ್ರರು ಸಿನಿರಂಗದಲ್ಲಿ ನೋಡ್ತಾ ಇರ್ತಾರೆ. ಚುಮಂತರ ಆಗ್ಬೋದು, ಕರ್ವ ಆಗ್ಬೋದು, ಪಾರ್ಟ್ ಆಫ್ ನಾನು ಸ್ಕೋರ್ ಮಾಡಿದ್ದೀನಿ. ಅದಕ್ಕೆ ನನಗೆ ಮುಂಚೆಯಿಂದ ಒಂದಿತ್ತು. ಆ್ಯಂಡ್ ಐ ಹ್ಯಾವ್ ಬೀನ್ ಡಿಸ್ಕಸಿಂಗ್ ದಿಸ್ ವಿತ್ ಎವ್ರಿಬಡಿ. ಎಲ್ಲ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ತಮಿಳ್ ಇಂಡಸ್ಟ್ರಿ ಆಗ್ಬೋದು, ಮತ್ತು ಮಲಯಾಳಂ ಇಂಡಸ್ಟ್ರಿ ಆಗ್ಬೋದು, ಹಿಂದಿ ಇಂಡಸ್ಟ್ರಿ ಆಗ್ಬೋದು, ಇಂಡಿಪೆಂಡೆಂಟ್ ಸಾಂಗ್ಸ್ನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಅಂದರೆ ಅದು ಇಂಡಸ್ಟ್ರಿ, ಇಟ್ಸ್ ವೆರಿ ಬಿಗ್ ಇಂಡಸ್ಟ್ರಿ. ಅದು ಕನ್ನಡದಲ್ಲಿ ಅದು ಸ್ವಲ್ಪ ಆಗ್ತಾ ಇಲ್ಲ. ಬಟ್ ಈಗೀಗ ವಿ ಹ್ಯಾವ್ ಕಪಲ್ ಆಫ್ ಹಿಟ್ಸ್. ಸಂಜೆದ್ ಒಂದು ಹಿಟ್ ಆಯಿತು ಮೊನ್ನೆ, ಮತ್ತು ಕೆಲವು ಸಿಂಗಲ್ಸ್ ಬರ್ತಾ ಇದೆ. ಮತ್ತು ಈ ಮಟ್ಟಿಗೆ ಸಿಂಗಲ್ ಒಂದು ರಿಲೀಸ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಸೊ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವ್ರು ನನ್ನ ಹತ್ರ ಫಸ್ಟ್ ಟೈಮ್ ಬಂದಾಗ, ಸೊ ವಿ ವಾಂಟ್ ಟು ಡೂ ಎ ಸೀರೀಸ್ ಆಫ್ ಸಾಂಗ್ ಅಂತ ಒಂದು 8 ಸಾಂಗ್ ಅವ್ರ ಜೊತೆ ನಾನು ಸದ್ಯಕ್ಕೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ದಿಸ್ ಇಸ್ ಅ ಫಸ್ಟ್ ರಿಲೀಸ್. ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಈ ಸಾಂಗ್ ಡಿಸ್ಕ್ರಿಪ್ಷನ್ ಸಿಂಪಲ್ ಆಗಿತ್ತು. ಇವ್ರು ಹೇಳಿದಾಗೆ ಇವರೆಲ್ಲ ಒಂದು ಸಿನಿಮಾ ಮಾಡೋಣ ಅಂತ ಆಸಕ್ತಿ ಇಟ್ಕೊಂಡು ನನ್ನ ಹತ್ರ ಬಂದವರು, ಮತ್ತು ಒಂದು ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅಂತ ಹೇಳಿ. ನಾನು ಮ್ಯೂಸಿಕಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆಗಲ್ಲ, ಟೈಮ್ ಕೊಡ್ತೀನಿ, ನಿಮ್ಗೆ ಎಷ್ಟು ಬೇರೆ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಫ್ಯಾಬ್ಯುಲಸ್, ದೇ ಹ್ಯಾವ್ ಬೀನ್ ವೆರಿ ವೆರಿ ಸಪೋರ್ಟಿವ್. I think they really deserve a round of applause. Very supported team. And ನಾನು ಇಂಥ ಕೇಳಿದ್ದೀನಿ ಅಂತ ಕೊಟ್ಟಿಲ್ಲ ಅಂತಿಲ್ಲ. ಥ್ಯಾಂಕ್ಸ್. ನಾನು ನಿಮಗೆ ಪರ್ಸನಲ್ ಹೇಳಿಲ್ಲ, ಬಟ್ ಈ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ. ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಮೇಕಿಂಗ್ ಮೈ ಪಾರ್ಟ್ ಆಫ್ ಇಟ್. ಇದೇನು ಯಾವ ಸಿನಿಮಾಕ್ಕೆ ನನಗೇನು ಕಡಿಮೆ ಅನ್ನಿಸ್ತಾ ಇಲ್ಲ. ಸೊ ಇದು ಅವರ ದೊಡ್ಡ ಕಾಣಿಸ್ತಾ ಇದೆ. ಹಂಗೆ ಆಗಲಿ, ಹಂಗೆ ಬೆಳೀಲಿ ಸಾಂಗು. ಖಂಡಿತ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಫೀಡ್ಬ್ಯಾಕ್ ಕೊಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನನ್ನ ಪ್ರಶ್ನೆ ಬೇಕಿಲ್ಲ ಸರ್. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಸಾಯಿಗೂ ಥ್ಯಾಂಕ್ ಯು. ಸಾಯಿ ಕರೆದಿದ್ದಕ್ಕೆ. ಸೊ ಸಾಯಿನ ನಾನು ಇಲ್ಲಿಗೆ ಬಂದಿದ್ದೆ ಆ್ಯಕ್ಚುಲಿ ಈ ಇಂಡಸ್ಟ್ರಿ ಒಳಗೆ. ಸೊ ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು ಅಕ್ಕಜನ. ಆರ್ಟಿಸ್ಟು ಹೆಲ್ಪ್ ಮಾಡಿದ್ದಾರೆ, ತುಂಬ ಫನ್ ಮಾಡಿ ಜಾಲಿಯಾಗಿ ಮಾಡಿದ್ವಿ. ಏನು ಟೆನ್ಷನ್ ತಗೊಳ್ತಾರೆ, ಆರಾಮಾಗಿ 3 ಡೇಸು. ಸೊ ಲೊಕೇಶನ್ಗೆ ಹೋದಾಗ ಹೋಗಿ ಶೂಟ್ ಮುಗಿಸ್ಕೊಂಡಿದ್ದು. ಸೊ ಚೆನ್ನಾಗಾಯಿತು. ಸೊ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು, ಹಾಗೆ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳು. ಸೊ ಟೀಮ್ ಯೂನಿಕಾರ್ನ್ ಅನ್ನೋದು ಇಟ್ಸ್ ನಾಟ್ ಎ ಟೀಮ್, ಇಟ್ಸ್ ಅ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದ್ದು 2018ಇಂದ. ಇದರಲ್ಲಿ ಯಾರು ಬೇಕಾದ್ರೆ ಬರ್ಬೋದು. ಅಂದರೆ ಈ ಸಿನಿಮಾಗೋಸ್ಕರ ಯಾರು ಕೆಲಸ ಮಾಡಬೇಕು ಅಂತ ಕನ್ಸ್ಕೊಂಡಿರ್ತದೋ ಎಲ್ಲ ಯೂತ್ಸ್ಗಳು, ಯಾರ್ಯಾರೇ ಯೂತ್ಸ್ಗಳು ಫಸ್ಟ್ ಈಗ ಸಿನಿಮಾಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಯಾರು ಬೇಕಾದ್ರೆ ಬಂದು ಈ ಒಂದು ಯೂನಿಕಾರ್ನ್ ಟೀಮಿಗೆ ಜಾಯ್ನ್ ಆಗ್ಬೋದು. ಸೊ ಒಂದು 4 ಮೆಂಬರ್ಸಿಂದ ಸ್ಟಾರ್ಟ್ ಮಾಡಿದ್ದು, ಈಗ 34 ಮೆಂಬರ್ಸ್ ಇದ್ದಾರೆ. ಸೊ ಎಲ್ಲರೂ ಆಲ್ರೌಂಡರ್ಸ್. ಡೈರೆಕ್ಟರ್ಸ್ ಆಗ್ಬೋದು, ಎಡಿಟರ್ಸ್ ಆಗ್ಬೋದು, ಕಲರಿಸ್ಟ್ ಆಗ್ಬೋದು. ಆ್ಯಂಡ್ ದೀಕ್ಷಿತ್ ಕಲರಿಸ್ಟ್ ಇದ್ದಾರೆ. ದೀಕ್ಷಿತ್ ಸ್ಟೇಜ್ ಬರಬೇಕು. ಆ್ಯಂಡ್ ನನ್ನ ಟೀಮ್ ಯಾರು ಇದ್ದೀರಾ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನಗೊಂದು ಆಸೆ ಇದೆ. ಸೊ ದಯವಿಟ್ಟು ನನಗೆ ಎಲ್ಲ ಯೂನಿಕಾರ್ನ್ ಟೀಮ್ಸ್ಗಳು ಒಂದ್ಸಲ ಸ್ಟೇಜ್ ಬರಬೇಕು ಅಂತ ನಾನು ಇಷ್ಟಪಡ್ತೀನಿ. ಈ ಜಲಗೋ ಮನೆಗೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದು ಹರ್ಷಿತ್ ಅವರು ವೇದಿಕೆ ಮೇಲೆ ಬರಬೇಕು. ರೂಪಾ, ಮನೋಜ್, ರಕ್ಷಿತ್, ಮದನ್,
ಸೊ ಎಲ್ಲ ಗೆಸ್ಟ್ಗಳು ಅಷ್ಟೇ ಸ್ವಲ್ಪ ಸ್ಟೇಜ್ ಮೇಲೆ ಬಂದರೆ ನೀವು ಕೂಡ ಒಂದು ಸ್ವಲ್ಪ ಈ ಸಾಂಗ್ ಬಗ್ಗೆ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಗೆಸ್ಟ್ಗಳು ಬರಬೇಕು ಅಂತ ಕೇಳ್ಕೊಳ್ತೀವಿ. ಈ ಒಂದು ಆಲ್ಬಮ್ ಸಾಂಗ್ ನ ಕಲರಿಸ್ಟ್ ಆಗಿರುವಂತಹ ದೀಕ್ಷಿತ್ ಅವರು. ಇದು ಸಾಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಮೂಡಿಗೆರೆಯಲ್ಲೇ ಶೂಟ್ ಮಾಡೋದು, ಮಳೆ ಇರಬೇಕು ಅಂತ. ಬಟ್ ನಮಗೆ ಟೈಮ್ ಇದರಿಂದ ಸ್ವಲ್ಪ ಮಳೆ ಎಲ್ಲ ಬರಲಿಲ್ಲ. ಬಟ್ ನಾವು ಮಳೆನ ಕ್ರಿಯೇಟ್ ಮಾಡಿದ್ವಿ. ಸೊ ಅದಾದಮೇಲೆ ಒಂದು ಟೋನ್ನ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ನೀವು ನೋಡ್ಬೋದು ಈಗ ಔಟ್ಪುಟ್ ಹೆಂಗೆ ಬಂದಿದೆ ಅಂತ. ಕೆಲವೊಂದು ಶಾರ್ಟು ಟೈಮಿಂದ ಮೀರಿಬಿಟ್ಟು ತೆಗೆದಿದ್ದಿದೆ. ಅದರಲ್ಲಿ ತುಂಬ ಕಷ್ಟದಿಂದ ನಾವು ಬ್ಯಾಲೆನ್ಸ್ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಒಂದೇ ಟೋನಲ್ಲಿ ಕಾಣೋ ಥರ ಮಾಡಿದ್ವಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಬೇಕು. ಹಾಯ್ ಎಲ್ರಿಗೂ. ನಾವಿದನ್ನು ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ದು. ಮೂಡಿಗೆರೆಯಲ್ಲಿ ಗೋಣಿಬೀಡು ಮತ್ತು ಕಸ್ಕೆಬೈಲು ಕೂಡಿಗೆ ಅನ್ನೋ ಗ್ರಾಮದಲ್ಲಿ. ಸೊ ಅಲ್ಲಿದ್ದ ಜನಗಳು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಸ್ಟಾರ್ ಕ್ಯಾಸ್ಟಿಂಗ್ ಆಗಿರ್ಬೋದು, ಧನುಷ್ ಮತ್ತು ಸ್ಪಂದನ್ ಅವರು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ನಮಗೆ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಟೀಮು ಅಷ್ಟೇ ಎಲ್ಲ ಹೇಳಿದ್ದಾರೆ ಆಲ್ಮೋಸ್ಟ್ ಟೀಮ್ ಬಗ್ಗೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಿಮ್ಗೆ ಸಪೋರ್ಟ್ ಇದ್ದರೆ ತುಂಬ ಇನ್ನೂ ಚೆನ್ನಾಗಿ ಹೋಗುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ನೋಡಿದ್ದೀರಾ, ಸೂಪರ್ ಹಿಟ್ ಸೀರಿಯಲ್ ಮಾಡಿರೋರು ಆ್ಯಂಡ್ ಈಸ್ ಅ ವೆರಿ ನೈಸ್ ಆ್ಯಕ್ಟರ್. ಥ್ಯಾಂಕ್ ಯು, ನೀವು ಸಪೋರ್ಟ್ ಮಾಡೋಕ್ಕೆ ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಅಂತ ಒಂದೆರಡು ಮಾತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಎರಡು ವಿಷಯಕ್ಕೆ. ಒಂದು, ನನಗೆ ಧನು ಆಗಲಿ ಸ್ಪಂದನ ಆಗಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಫ್ರೆಂಡ್ಸ್ ಆಗಿ ಅವ್ರ ಜೊತೆ ಎಲ್ಲ ಓಡಾಡಿದ್ದೀವಿ, ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ. ಸೊ ಅವರಿಬ್ಬರು ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳೇ ಖುಷಿ ಆಯಿತು. ಎರಡನೇದು, ಒಂದು ಈ ಎಂಟೈರ್ ಟೀಮ್ ಏನಿದೆ ಇವರ ಒಂದು ಉತ್ಸಾಹ ನೋಡಿ ಖುಷಿ ಆಗುತ್ತೆ. ಯಾಕಂದರೆ ಸಿನಿಮಾ ಮೇಲೆ ಒಲವಿಟ್ಕೊಂಡು ಅವರು 4-5 ಸತಿ ಹೇಳಿದ್ರು ಸಿನಿಮಾಗೋಸ್ಕರ ಮಾಡ್ತಾ ಇದ್ದೀವಿ ಅಥವಾ ಎಲ್ರಿಗೂ ಸಿನಿಮಾ ಮಾಡಬೇಕು ಅಂತ ಪ್ಯಾಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಸೊ ಎಂಟೈರ್ ಟೀಮಿನ ಸ್ಪಿರಿಟ್ ಆಗಲಿ ಅವ್ರ ಜೋಶ್ ಆಗಲಿ ನೋಡಿ ಖುಷಿ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ನೋಡಿದ್ಮೇಲೆ ನಂಗೆ ಅನಿಸಿದ್ದು ಮೊದಲನೇ +1 ಅಂದರೆ ಅದು ಮ್ಯೂಸಿಕ್ ಫಸ್ಟ್ ಹೋಗಬೇಕು. ನನಗೆ ತುಂಬ ಖುಷಿ ಆಯಿತು. ಅಂದರೆ ಯೂಶಲಿ ಈಗಿನ ಮ್ಯೂಸಿಕ್ಗಳಲ್ಲಿ ಏನಾಗುತ್ತೆ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಳಸಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಮೆಲೋಡಿಕ್ ಆಗಿರುತ್ತೆ. ಬಟ್ ಒಂದು ಲೋಡ್ ಇರಲ್ಲ, ಆ ಮ್ಯೂಸಿಕಲ್ ಲೋಡ್ ಅಂತ ಅಥವಾ ಆ ಟ್ಯೂನನ್ನು ನಾವು ಮತ್ತೆ ಕೇಳಬೇಕು ಅಂತ ಒಂದು ಏನಂತಾರೆ ಅದನ್ನ, ಆ ಫೀಲ್ ಬರಲ್ಲ, ತಿರ್ಗಾ ಕೇಳಬೇಕಿದ್ನ ಅಂತ. ಬಟ್ ಈ ಸಾಂಗಲ್ಲಿ ನನಗೊಂದು ಸ್ವಲ್ಪ ಆ ಫೀಲ್ ಬಂತು. ಆ್ಯಂಡ್ ಐ ವುಡ್ ವಾಚ್ ದಿಸ್ ವಿಡಿಯೋ ಅಗೇನ್. ನಾನು ಮನೆಗೆ ಹೋಗಿ ತಿರ್ಗಾ ಹಾಕೊಂಡು ಕೇಳಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಅದ್ಭುತವಾಗಿ ಮ್ಯೂಸಿಕ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಸರ್, ತುಂಬ ಚೆನ್ನಾಗಿ ಬಂದಿದೆ. ಎರಡನೇದು, ಜಿನುಗೋ ಮಳೆ. ಅಂದರೆ ಯೂಶಲಿ ಮಳೆ ಅಂದರೆ ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದ ಒಂದು ವಿಷಯ, ಅನ್ನೊಂದು ಭಾಗ. ಬಟ್ ನಿಜವಾಗ್ಲೂ ಜಿನುಗೋದು ಯಾರು ಅಂದರೆ ಆ ಮಳೆನ ಅನುಭವಿಸೋ ಅಥವಾ ಮಳೆಯ ಫೀಲ್ನ ಅನುಭವಿಸುವಂಥ ಮನುಷ್ಯರು. ಸೊ ಹಾಗಾಗಿ ಇಲ್ಲಿಬ್ಬರು ಸುಂದರವಾಗಿರೋ ಮನುಷ್ಯರು ಮಳೆ ಬಂದಾಗ ಅವ್ರು ಜಿನುಗ್ತಾ ಇದ್ರು. ಸೊ ಅವರಿಬ್ಬರು ಕೆಮಿಸ್ಟ್ರಿ ನೋಡೋಕೆ ತುಂಬ ಚೆನ್ನಾಗಿತ್ತು ಸ್ಕ್ರೀನ್ ಮೇಲೆ. ಅವ್ರ ಆ್ಯಕ್ಟಿಂಗ್ ಆಗಲಿ ಅಥವಾ ಒಂದು ಸೆಕೆಂಡ್ ಇದ್ರು ಆ ಶಾರ್ಟು ಅಲ್ಲಿ ಏನು ಮಾಡ್ತಾರೆ ಅವರು ಅದನ್ನು ಸ್ಕ್ರೀನ್ನ ಕರೆಕ್ಟಾಗಿ ಬಳಸ್ಕೊಂಡಿರೋದು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮಿಬ್ರಿಗೂ ಒಂದು ಕಂಗ್ರ್ಯಾಚುಲೇಷನ್ಸ್. ಒಂದು ಚಪ್ಪಾಳೆ ಬರಲಿ ಇವರಿಬ್ರಿಗೂ. ಫೈನಲಿ ನನಗೆ ಕರೆದು ಇಲ್ಲಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ನನಗೆ ಗೆಸ್ಟಾಗಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಧನುಷ್, ಸ್ಪಂದನ ಆ್ಯಂಡ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಮುಂದೆ ಇದು ಸಿನಿಮಾದ ಒಂದು ಭಾಗ ಸಾಂಗ್ ಆಗಿ ಇದೇ ಒಂದು ಸಿನಿಮಾ ಆಗಲಿ. ಜೊತೆಗೆ ಮುಂದೆ ಇನ್ನೂ ಯಾವ್ದಾದ್ರು ಆಲ್ಬಮ್ ಸಾಂಗ್ಸ್ ಮಾಡಿದ್ರೆ ನಾನು ಹಾಕೊಳ್ಳಿ. ಜೊತೆಗೆ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೀವೆಲ್ಲರೂ ನೋಡಿರ್ತೀರಾ. ಥ್ಯಾಂಕ್ ಯು ಮಧು ಬಂದಿದ್ದಕ್ಕೆ ನಮ್ಮ ಆಲ್ಬಮ್ ಸಾಂಗ್ ರಿಲೀಸ್ಗೆ. ನೋಡಿದ್ದೀರಾ, ಹೇಗಿತ್ತು, ಹೇಗೆ ಅನಿಸ್ತು? ಹಾಯ್ ಎಲ್ರಿಗೂ. ಆ್ಯಕ್ಚುಲಿ ನಾನು ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಮಿಸ್ ಮಾಡ್ಕೊಂಡೆ, ಸ್ವಲ್ಪ ಲೇಟ್ ಆಗಿದ್ದಿಲ್ಲ. ಬಟ್ ನನ್ನ ಟೈಮಿಂಗ್ ಗೊತ್ತಿದ್ದರಿಂದ ನಾನು ಯೂಟ್ಯೂಬಲ್ಲಿ ನೋಡಿದೆ. ಫಸ್ಟ್ಲಿ ನಾನು ಅಪ್ರಿಷಿಯೇಟ್ ಮಾಡೋದು, ದೇ ಬೋತ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ನಾನು ಧನುಷ್ ಆ ಲುಕ್ಕಲ್ಲಿ ನೋಡಿದ ಫಸ್ಟ್ ಟೈಮ್ ಆ್ಯಂಡ್ ಸಕ್ಕತ್ತಾಗಿ ಕಾಣ್ತಿದ್ರು. ಆ್ಯಂಡ್ ಆ್ಯಸ್ ಆಲ್ವೇಸ್ ಸ್ಪಂದನ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾಳೆ ಸ್ಯಾರಿನಲ್ಲಿ. ಫಸ್ಟ್ ಇದನ್ನು ಸ್ಯಾರಿ ಅವಳಿಗೆ ಹೇಳಿ ಮಾಡ್ತಿರೋ ಥರ ಇರುತ್ತೆ. ಸೊ ದೇ ಬೋತ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಆ್ಯಂಡ್ ಸೆಕೆಂಡ್ ನಾನು ಅಪ್ರಿಷಿಯೇಟ್
ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಐ ಡೋಂಟ್ ನೋ ಹೂ ಇಸ್ ಡಿ.ಒ.ಪಿ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಅವ್ನ ಕ್ಲಿಪ್ಪಿಂಗ್ಸ್ ಆಗಿದ್ದು ಪ್ರತಿಯೊಂದು ಇಟ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬೇಕಿತ್ತು ಅಂತ. ಸೊ ಇಟ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ರಿತ್ವಿಕ್ ಹೇಳಿದಾಗೆ ಇವರ ಒಂದು ಜೋಶ್ ನೋಡಿ ಸಿಕ್ಕಾಬಡೆ ಖುಷಿ ಆಯಿತು. ಒಂದು ಟೀಮ್ ವರ್ಕ್ ಅಂದರೆ ಹೀಗಿರಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬರಲ್ಲಿ ಒಂದು ಉತ್ಸಾಹ ಇರಬೇಕು, ಆಗಲೇ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗೋದು. ಸೊ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸೊ ಒಳ್ಳೆಯದಾಗಲಿ ಆ್ಯಂಡ್ ಸಾಂಗ್ ತುಂಬ ದೊಡ್ಡ ಮಟ್ಟಿಗೆ ಹಿಟ್ ಆಗಲಿ. ಆ್ಯಂಡ್ ಸ್ಪಂದನ ಹೇಳಿದಾಗೆ ಎಲ್ಲರೂ ಮುಂಗಾರು ಮಳೆನ ನೆಕ್ಸ್ಟ್ ಈ ಸಾಂಗ್ನ ನೆನೆಸ್ಕೊಳ್ಳೋ ಹಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ರಕ್ಷಿತ್ ಬಂದಿದ್ದಾರೆ. ಡ್ಯಾನ್ಸ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಬೇಕು ಮಾಡಿದ್ದಾರೆ ಆಲ್ರೆಡಿ. ಸೊ ಥ್ಯಾಂಕ್ ಯು ರಕ್ಷಿತ್ ಅವರೇ, ಸ್ಮೈಲ್ ಗುರು ರಕ್ಷಿತ್. ಪ್ಲೀಸ್ ಹೇಗಿತ್ತು ಅಂತ ಹೇಳಿ. ಆಲ್ರೆಡಿ ಎಲ್ಲ ಇಬ್ಬರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಾಂಗ್ ತುಂಬ ಚೆನ್ನಾಗಿದೆ, ಕ್ಯಾಚಿ ಆಗಿದೆ. ಅವರು ಡೈರೆಕ್ಟರ್ ಸರ್ ಹೇಳಿದಂಗೆ ಪ್ರತಿಯೊಂದೊಂದು ಲಿರಿಕ್ಕು ಕೂಡ ಈಗಿನ ಕಾಲದಲ್ಲಿ ಇವಾಗ ಹೇಗಾಗ್ತದೆ ಅಂದರೆ ಯಾವುದೇ ಒಂದು ಸಾಂಗ್ ರಿಲೀಸ್ ಆದ್ರೂ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಒಂದು ಹೇಳಿರ್ತಾರೆ ಹೋಗಿದ ತಕ್ಷಣ, ಸರ್ ರೀಲ್ಸಲ್ಲಿ ಹುಕ್ ಆಗೋ ಥರ ಒಂದು ಮಾಡಿ. ನನಗೆ ಯೂಶಲಿ ನಮ್ಮ ಸಿನಿಮಾದಲ್ಲೂ ಅನಂತ್ ಸಿರೀಸ್ ಸರ್ ಅದೇ ಹೇಳ್ತಾರೆ, ಯಾವುದೇ ಡೈರೆಕ್ಟರ್ ಬಂದ್ರೂ ಒಂದು ಲೈನು ಹುಕ್ಕಿರಲಿ ರೀಲ್ಸಲ್ಲಿ ಫೇಮಸ್ ಆಗೋ ಥರ ಪ್ರತಿಯೊಂದೊಂದು ಲೈನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಧನು ನೋಡಿ ತುಂಬ ಖುಷಿ ಆಯಿತು. ಸ್ಕ್ರೀನ್ ಮೇಲೆ ಕಾಣಿಸಿದ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾವೆಲ್ಲ ಸ್ಮಾಲ್ ಸ್ಕ್ರೀನಲ್ಲಿ ಎಷ್ಟು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿರೋದು, ನಮಗೆಲ್ಲ ಒಂದು ಆಸೆ ಇರುತ್ತೆ ದೊಡ್ಡ ಸ್ಕ್ರೀನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಬೇಕು ಅಂತ. ಆ್ಯಂಡ್ ಇವತ್ತು ಧನುನ ಈ ಸ್ಕ್ರೀನಲ್ಲಿ ನೋಡಿ ಖುಷಿ ಆಯಿತು. ಆದಷ್ಟು ಬೇಗ ಸಿನಿಮಾ ಮಾಡಲಿ. ಆ್ಯಂಡ್ ಮೇಡಮ್ ಬಗ್ಗೆ ಏನು ಹೇಳಂಗಿಲ್ಲ, ಆಲ್ರೆಡಿ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಆ್ಯಕ್ಟರು. ಸೊ ತುಂಬ ಖುಷಿ ಆಯಿತು. ಸಾಂಗ್ ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಹಾಗೆ ನೀವು ಹೇಳಿ ಈ ಒಂದು ಆಲ್ಬಮ್ ಸಾಂಗ್ ಯಾವ ಥರ ಇತ್ತು ಅಂತ. ನಾವೆಲ್ಲರೂ ಚಿಕ್ಕವರಿರುವಾಗ ನಾವು ಸ್ಕೂಲಲ್ಲಿ ಇರುವಾಗ ಲೆಕ್ಚರ್ಸ್ ಎಲ್ಲ ಯಾವ ಥರ ಇದ್ರು, ತುಂಬಾ ಸ್ಟ್ರಿಕ್ಟ್ ಆಗಿದ್ರು, ತುಂಬಾ ಜೋರಿದ್ರು. ಇಲ್ಲಿ ನೋಡಿ ನಮ್ಮ ಮ್ಯಾಮ್ ಎಷ್ಟು ಕ್ಯೂಟ್ ಆಗಿದ್ದಾರೆ. ಹೇಗೆ ಅನಿಸ್ತು ಈ ಒಂದು ಆಲ್ಬಮ್ ಸಾಂಗ್? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಅಷ್ಟೇ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ದಿಸ್ ಯೂನಿಕಾರ್ನ್ ಟೀಮ್. ಈ ಡೈರೆಕ್ಟರ್ ವಿಷನ್ ಏನಿದೆ, ಅವ್ರು ಏನು ಮಾಡೋಕ್ಕಾಗಲ್ಲ ಅದು ಆರ್ಟಿಸ್ಟ್ ಹತ್ರ ಮಾಡಿಸ್ತಾರೆ. ಇಷ್ಟು ಅದ್ಭುತವಾಗಿ ಮಾಡಿಸಿದ್ದಾರೆ. ನನಗೆ ಸಖತ್ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್. ಮತ್ತು ನೀವು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಆಲ್ಬಮ್ ಸಾಂಗಿಂದ ನಿಮ್ಗೆ ಹೆಚ್ಚು ವ್ಯೂಸ್ ಆಗಲಿ ಏನೇ ಆಗಲಿ ಎಲ್ಲ ಸಪೋರ್ಟ್ ಬರಲಿ. ಮತ್ತು ಈ ಏನು ವಿಜುವಲೈಸೇಷನ್ ಏನು ತೋರಿಸಿದ್ದೀರಲ್ಲ, ಇದು ಯಾವ ಸಿನಿಮಾ ಸಾಂಗಿಂತನೂ ಕಮ್ಮಿ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಮತ್ತು ನಮ್ಮ ಡೈರೆಕ್ಟರ್ ಕನಸು ಏನಿರುತ್ತೆ ಅಂದರೆ, ಅವ್ರು ಏನು ಮಾಡೋಕ್ಕಾಗಲ್ವೋ ಅದನ್ನ ಆರ್ಟಿಸ್ಟ್ ಹತ್ರ ಮಾಡಿಸಿದ್ದಾರೆ. ಇವರಿಬ್ಬರು ಕೆಮಿಸ್ಟ್ರಿನೂ ಅಷ್ಟೇ ಅದ್ಭುತವಾಗಿ ತೆಗೆದಿದ್ದೀರಾ ಸರ್. ಧನು ಇಸ್ ಮೈ ಕ್ಲೋಸ್ ಫ್ರೆಂಡ್. ಸ್ಪಂದನ ಇವಾಗ ಯಾವ ಫ್ರೆಂಡ್ ಆಗಿರೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಬ್ಬರು. ಸುದೀಪ್ ಅಣ್ಣ ಹೇಳಿದಂಗೆ ಅವ್ರು ನೋಡಿದ್ರು, ನಾನು ನೋಡೋಕ್ಕಾಗಿಲ್ಲ. ಬಟ್ ಅವ್ರು ಏನು ಹೇಳಿದ್ರು, ನಿಮ್ಮಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ. ಅಲ್ಟಿಮೇಟ್ ಆಗಿದೆ. ಮುಂದೆ ಇದೇ ಥರ ಯಾವ್ದಾರ ಆಲ್ಬಮ್ ಸಾಂಗ್ ಸಿಕ್ಕಿದ್ರೆ ಮಾಡಿ. ಅವರು ಕೃಪಾಲ ಹೇಳ್ತಾ ಇದ್ದಾರೆ, ಅವ್ರ ಜೊತೆನೂ ಮಾಡಿ ಸರ್. ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ಲರಿಗೂ. DOP ಆಗಲಿ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಫುಲ್ ಟೀಮ್ ಯೂನಿಕಾರ್ನ್ ಟೀಮ್ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಇದೇ ಥರ ಕನ್ನಡದಲ್ಲಿ ಅದ್ಭುತವಾಗಿ ಆಲ್ಬಮ್ ಸಾಂಗ್ಸ್ ಬರ್ತಾ ಇರಲಿ. ಆಮೇಲೆ ಎಲ್ಲರೂ ಅಷ್ಟೇ ಆದಷ್ಟು ಕನ್ನಡನ ಸಪೋರ್ಟ್ ಮಾಡೋಣ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೂ ತುಂಬಾನೇ ಖುಷಿಯಾಗಿದೆ.